ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ವೀಕ್ಷಕರಿಗೆ ಡಿಸೆಂಬರ್ 21 ಭಾನುವಾರದ ನಮಸ್ಕಾರಗಳು. ಆರೋಗ್ಯ ಸಂಪತ್ತು. ಇವತ್ತೇನಾಗಿದೆ, ಅನಾರೋಗ್ಯ ಎಲ್ಲರ ಸಂಪತ್ತಾಗ್ತಾ ಇದೆ. ಕುಡಿಯುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ, ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳೆಲ್ಲ ಕಲಬೆರಕೆ. ಸ್ನೇಹಿತರೆ, ಅದರಲ್ಲೂ ಮುಖ್ಯವಾದ್ದು ಗಾಳಿ. ನೀರಿಲ್ಲ, ಒಂದಷ್ಟು ಹೊತ್ತಿರ್ಬೋದು, ಒಂದಷ್ಟು ಗಂಟೆಗಳ ಕಾಲ ಇರ್ಬೋದು. ಆಹಾರ ಇಲ್ಲ, ಒಂದಷ್ಟು ಗಂಟೆಗಳ ಕಾಲ ಇರ್ಬೋದು. ಕಾಫಿ ಟೀ ಕುಡಿಯೋದಿಲ್ಲ, ಒಂದಷ್ಟು ಗಂಟೆಗಳ ಕಾಲ ಇರ್ಬೋದು. ಆದರೆ ಉಸಿರಾಡದೆ ಒಂದು ನಿಮಿಷನೂ ಇರೋಕ್ಕಾಗೋದಿಲ್ಲ. ಅಂತಹ ಪ್ರಾಣವಾಯು ಮಾಲಿನ್ಯ ಆದರೆ ಬದುಕೋದಿಕ್ಕೆ ಕಷ್ಟ ಆಗ್ತಾಯಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ಒಂದೆರಡು ದಿನಗಳಲ್ಲಿ ದೆಹಲಿಯಲ್ಲಿ ಉಂಟಾಗ್ತಾ ಇರತಕ್ಕಂಥ ವಾಯು ಮಾಲಿನ್ಯದಿಂದ ವಿಮಾನಗಳು ಮತ್ತು ರೈಲು ಸಂಪರ್ಕವೇ ರದ್ದಾಗಿದೆ. ಬೆಂಗಳೂರೇನು ಹೊರತಾಗಿಲ್ಲ. ಬೆಂಗಳೂರಲ್ಲಿ ಒಂದು ದಿನಕ್ಕೆ 2,000 ಖಾಸಗಿ ವಾಹನಗಳು, 1,500 ದ್ವಿಚಕ್ರ ವಾಹನ, 500 ಕಾರ್ಗಳು ನೋಂದಾವಣಿ ಆಗ್ತಾ ಇವೆ. ದೇಶದಲ್ಲಿ ಒಂದು ವರ್ಷಕ್ಕೆ 20 ಲಕ್ಷ ಕೋಟಿ ರೂಪಾಯಿಯ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲಿ ಬೆಂಗಳೂರಿನ ಸಂಚಾರ ದಟ್ಟಣೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷಕ್ಕೆ 20,000 ಕೋಟಿ ನಷ್ಟ ಆಗ್ತಾ ಇದೆ. 20,000 ಕೋಟಿ ಏನು ಕಡಿಮೆ ಏನಲ್ಲ. ಯಾಕೆ? ಈ ಸಂಚಾರ ದಟ್ಟಣೆಯಿಂದ ಹೊಸ ಕೈಗಾರಿಕೆಗಳು ಬರ್ತಾ ಇಲ್ಲ, ವಾಣಿಜ್ಯ ಉದ್ಯಮಿಗಳು ಬರ್ತಾ ಇಲ್ಲ. ಇರುವಂಥ ಕೈಗಾರಿಕೆಗಳು IT-BT ಕಂಪ್ನಿಗಳೇ ಅಕ್ಕಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇವೆ. ಆ ನಿಟ್ಟಿನಲ್ಲಿ ಸರ್ಕಾರ ಸಾರ್ವಜನಿಕ ಸಾರಿಗೆಯನ್ನು ಸದೃಢಗೊಳಿಸಬೇಕು. ಸಾರ್ವಜನಿಕ ಸಾರಿಗೆಗೆ ಅನುದಾನಗಳನ್ನು ನೀಡಬೇಕು. ಆಟೋಗಳಿಗೆ ತೆರಿಗೆ ಮುಕ್ತ ಮಾಡಬೇಕು. ಪರವಾನಗಿಯನ್ನು ಕರ್ನಾಟಕ ರಾಜ್ಯದ ಇಲ್ಲಿ ವಾಸ ಮಾಡೋರು ವಾಹನವನ್ನು ಅವ್ರ ಹೆಸರಿಗೆ ನೋಂದಣಿ ಮಾಡಿಕೊಂಡ್ರೆ, ಯಾಕೆಂದರೆ ದುಡ್ಡಿರು ಪುಣ್ಯಾತ್ಮರು ಯಾರ್ಯಾರೋ 100-200 ಆಟೋಗಳನ್ನು ಅವನ ಹೆಸ್ರಿಗೆ ಮಾಡಿಕೊಂಡು ಬೆಳಗ್ಗೆ ತಕೋಗಿ ಸಂಜೆಗೆ ತಂದುಬಿಟ್ರೆ ಒಂದು ಆಟೋಗೆ ಇಷ್ಟು ಅಂಥೇಳಿ ದುಡ್ಡು ಮಾಡ್ಕೋತಾವ್ರು. ಅದಲ್ಲ, ಒಂದು ಆಟೋ ಈಗ ನಂದು ಕರ್ನಾಟಕದ ವಿಳಾಸ ಇದೆ, ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದ್ರೆ ಕನಿಷ್ಠ ತೆರಿಗೆಯನ್ನು ಆಟೋಗಳಿಗೆ ತಗೋಬೇಕು. ಆಗೇನು ಮಾಡ್ತಾನೆ ಅವನು, ಕಡಿಮೆ ದರಕ್ಕೆ ಪ್ರಯಾಣಿಕರನ್ನು ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ಮಾತಾಡ್ತದೆ ಪೆಟ್ರೋಲ್, ಡೀಸೆಲ್, ಗ್ಯಾಸಿನ ಮೇಲೆ ಅತಿ ಹೆಚ್ಚಿನ ತೆರಿಗೆ ಹಾಕುವಂಥ ರಾಜ್ಯಗಳು. ಈ ಪೆಟ್ರೋಲು ನಮ್ಮ ರಾಜ್ಯಕ್ಕೆ 30 ರೂಪಾಯಿಗೆ ಬರ್ತದೆ ಅಂದರೆ 40 ರೂಪಾಯಿ ರಾಜ್ಯದ ತೆರಿಗೆ ಇರ್ತದೆ, ಇನ್ನು 30 ರೂಪಾಯಿ ಕೇಂದ್ರ ಸರ್ಕಾರ ತೆರಿಗೆ ಇರ್ತದೆ. ಹಾಗೆ ರಾಜ್ಯ ಆ ತೆರಿಗೆಯನ್ನು ಕಡಿಮೆ ಮಾಡಬೇಕು, ಹೆಚ್ಚಳ ಮಾಡುವುದಲ್ಲ. ಇಲ್ದರೆ ಮುಂದಿನ ಪೀಳಿಗೆಗೆ, ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ. ಹಿಂದೆ BP ಶುಗರು ಅಂದರೆ ಊರಲ್ಲಿ ಶ್ರೀಮಂತ ಒಂದು 20-25 ಎಕರೆ ಜಮೀನ್ದಾರ ಇದ್ನಲ್ಲ, ಅವನಿಗೆ BP ಶುಗರ್ ಇರ್ತಿತ್ತು. ಯಾಕೆಂದರೆ ಸಂಪಾದನೆ ಚೆನ್ನಾಗಿ ಮಾಡುವ. ಅವತ್ತಿನ ಕಾಲದಲ್ಲಿ 100 ರೂಪಾಯಿ ಜೋಬಲ್ಲಿರೋನೇ ಶ್ರೀಮಂತ. ಯಾರ BP ಇತ್ತಂತೆ, ಶುಗರ್ ಇತ್ತಂತೆ, ಹೃದಯಾಘಾತ ಆಗಿ ಸತ್ತೋದ್ನಂತೆ ಅಂದರೆ ಎಷ್ಟು kg ಇದ್ದ? ದೊಡ್ಡ ಕುಳ ಇರಬೇಕು ಊರಿಗೆ 100. ಇವತ್ತು ನೋಡಿ, ಚಿಕ್ಕ ಮಕ್ಕಳು ಶಾಲೆಗಳಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಹೋಗ್ಬಿಡ್ತಾರೆ. ಮೊನ್ನೆ ಯಾರೋ ಮಂಡ್ಯದಲ್ಲಿ ಯಾರೋ ಯುವಕ ದೋಸೆ ತಿನ್ನೋಕೆ ಹೋಗವನೆ, ನೀರು ಕುಡ್ದವನೆ, ದೋಸೆ ಬರೋದಕ್ಕೆ ಅಲ್ಲೇ ಕುಸ್ತು ಬಿದ್ದೋದ. ಯುವತಿಯರಲ್ಲೇ ಹೃದಯಾಘಾತ ಜಾಸ್ತಿ ಆಯ್ತಾ ಇದೆ. ಬೆಂಗಳೂರೇನು ಹೊರತಾಗಿಲ್ಲ. ಆದ್ದರಿಂದ ಮನೆಗೇನು 5 ಜನ ಇದ್ದರೆ 5 ಬೈಕು, ಅವ್ರಿಗೆಲ್ಲ ಓಡಾಡೋದಕ್ಕೆ ಒಂದು ಕಾರು. ಈ ಓಡಾಡಿ ಶನಿವಾರ ಭಾನುವಾರ ಎಲ್ಲೋ ನಂಟರು ಮನೆಗೆ ಹೋಗ್ತೀರಿ, ಪ್ರವಾಸ ಸ್ಥಳಕ್ಕೆ ಹೋಗ್ತೀರಿ, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಬರೋಕೆ ಹೋಗ್ತೀರಿ, ಅಭ್ಯಂತರ ಇಲ್ಲ. ಆದರೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ದಯವಿಟ್ಟು ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ವಾಯು ಮಾಲಿನ್ಯವನ್ನು ನಿಯಂತ್ರಣದಲ್ಲಿಟ್ಟರೆ ನಮ್ಮ ಭವಿಷ್ಯದ ಮುಂದಿನ ಪೀಳಿಗೆಯ ನಮ್ಮ ಮಕ್ಕಳಿಗೆ ಒಳ್ಳೆಯ ಪ್ರಪಂಚವನ್ನು ಬಿಡ್ತೀವಿ. ಆಸ್ತಿ ಮಾಡಬೇಡಿ, ಹಣ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತೀವಿ. ಈ ವಾತಾವರಣವೆಲ್ಲ ಕೆಟ್ಟು ಕುಲಗೆಟ್ಟು ಹೋಗಿರುವಾಗ ಅವ್ರ ಆಸ್ತಿ ಮಾಡಿ ಪ್ರಯೋಜನ ಏನು?
ಹಾಗಾಗಿ ಇವತ್ತು ಆರೋಗ್ಯ ಸಂಪತ್ತು ಅನ್ನೋದು ಅನಾರೋಗ್ಯ ಅನ್ನೋದು ಎಲ್ಲರ ಸಂಪತ್ತಾಗ್ತಾ ಇದೆ. ಊರಲ್ಲಿ 100 ವರ್ಷ ಮೀರಿರು ಯಾರೂ ಇಲ್ಲ. ಒಂದು 10-20 ವರ್ಷ ತಿಂಚಾರೆ, ಒಂದು 10 ತಾಳು ಸಿಕ್ಕೂರು 100 ವರ್ಷ ಮೀರಿರು. ಈಗ ನಮ್ಮ ಯುವಕರ ಆಜುಬಾಜಿಗೆ 50 ವರ್ಷವೇ. ಅದ್ರ ಮೇಲೆ ಇರ್ತೀವಿ ಅಂದರೆ ಗ್ರೇಸ್, ಭಗವಂತನ ಆಶೀರ್ವಾದ ಅದೇ ಅವನಿಗೆ ಅಂತಾರೆ. ಆ ಮಟ್ಟಕ್ಕೆ ಆಗೋಗಿದೆ ಪ್ರಪಂಚ. ಇನ್ನೂ ಆಯ್ತದೆ, ನಾವು ಬುದ್ಧಿ ಕಲಿದೆ ಹೋದರೆ. ಈಗ ಇಲ್ಲಿ ನೋಡಿ, ತೆಂಗಿನ ಮರಗಳವೆ ಸುತ್ತ, ಊರಾಚೆ ಇದ್ದೀವಿ ನಾವು ಅಂತ ಹೇಳಿದ್ರೆ ತಣ್ಣಗಾಯ್ತದೆ ಗಾಳಿ. ಅದೇ ನಾವು ಬಿಡದಿ ಬಿಟ್ಟು ಮುಂದಕ್ಕೆ ಹೋಗಿ, ಕೆಂಗೇರಿ ಬಿಟ್ಟು ಹೋಗಿ ಹಿಂಗಂದ್ರೆ ಹೊಗೆನೇ ಕುಡಿತೀವಿ, ಹೊಗೆನೇ ಬಿಡ್ತೀವಿ. ಮೂಗ್ಗೆ ಹಿಂಗೆ ಅಂದ್ಬಿಟ್ಟು ಹಿಂಗಂದ್ರೆ ಮಸಿ ಇರ್ತದೆ. ಈ ಹೊಲಗಳಲ್ಲಿ ಕಳದಲ್ಲಿ ಹುಲ್ಲೋಕ್ಕುವಾಗ ಕ್ಯಾಕ್ರಿ ಸುಗಿದ್ರೆ, ನೆಗಡಿಯಾಗಿದ್ದು ಹಿಂಗೆ ಏನಾರ ತೆಗೆದ್ರೆ ಕರ್ಗೆ ಬೀಳ್ತದೆಲ್ಲ, ಹಂಗೆ ಬೀಳ್ತಾ ಇದೆ. ಹಿಂಗೆ ಕ್ಯಾಕ್ರಿಸ್ಬಿಟ್ಟು ಉಗಿದ್ರೆ ಅಷ್ಟು ವಾಯು ಮಾಲಿನ್ಯವಾಗಿರುವಂಥ ಕಣಗಳು ನಮ್ಮ ದೇಹಕ್ಕೆ ಹೋಗ್ತಾ ಇದೆ. ಈಗ ವಾಹನಗಳಲ್ಲಿ ಫಿಲ್ಟ್ರ್ ಇರ್ತದೆ ನೋಡಿದ್ದೀರಾ? ಆ ಫಿಲ್ಟ್ರು ಬಿಚ್ಬಿಟ್ಟು ಹಿಂಗೆ ಕುಟ್ಟಿದ್ರೆ ಎಲ್ಲ ಕುಡುಬುಲ್ಲು ಥರ ಬೀಳ್ತದೆ, ಧೂಳು ಮಸಿ. ವಾಹನ ಪೆಟ್ರೋಲು ಅವು ಇವು ಬರ್ನಾಗಿ ಫಿಲ್ಟ್ರ್ ಆಗಿರೋದು. ಆ ರೀತಿ ನಮ್ಮ ಶ್ವಾಸಕೋಶವೂ ಫಿಲ್ಟ್ರ್ ಮಾಡೋಕ್ಕಾಗದೆ ಒಳಗೆ ಗೂಡು ಥರ ಕಟ್ಕೊಬಿಡ್ತಾ ಇದೆ. ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ. ಸರ್ಕಾರಗಳು ಅಷ್ಟೇ, ಸಾರ್ವಜನಿಕರು ಓಡಾಡುವಂಥ ರಸ್ತೆ, ಈಗ ನಮ್ಮೂರು ಸುಳ್ಳೇರಿ, ನಮ್ಮೂರಿನ ಚಕ್ಲೂರು, ನಮ್ಮೂರಿಂದ ಅವೇರಹಳ್ಳಿ, ನಮ್ಮೂರಿಂದ ಕೂರಸಳ್ಳಿ ಹೋಗೋ ರಸ್ತೆಗಳವೆ. ಅವು ಹಳ್ಳಿಯಿಂದ ಹಳ್ಳಿಗೆ ಹೋಗೋ ರಸ್ತೆ, ತಾಲೂಕು ಮುಖ್ಯ ರಸ್ತೆಗಳು. ಅಂಥದ್ರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ರಸ್ತೆಯ ಇಕ್ಕೆಲಗಳಲ್ಲಿ ಗಿಡ ಮರಗಳನ್ನು ನೆಡುವುದರ ಮೂಲಕ 1-2 ವರ್ಷ ಕಾಪಾಡ್ಬಿಟ್ರು ಸಾಕು. ಅವು ಮುಂದಕ್ಕೆ ನಮ್ಮ 200 ವರ್ಷ ಕಾಪಾಡ್ತವೆ. ಎಷ್ಟೇ ವಾಯು ಮಾಲಿನ್ಯ ಆದರೂ ಎಳ್ಕೋತವೆ, ಇಂಗಾಲದ ಡೈಆಕ್ಸೈಡನ್ನು, ಆಮ್ಲಜನಕವನ್ನು ನಮಗೆ ಕೊಡ್ತವೆ. ಈಗ ನೋಡಿದ್ದೀರಿ ಮೆಟ್ರೋ, ಎಷ್ಟು ಮರಗಳನ್ನು ಕಡಿದ್ರು, ಹೊಸ ಹೊಸ ರಸ್ತೆಗಳನ್ನು ಮಾಡಿದ್ರು. ಈಗ ಬೆಂಗಳೂರು ಮೈಸೂರು ರೋಡಲ್ಲಿ ಮಾಡಿದ್ರು. ಹಳೆ ರೋಡ್ ಇದ್ದು ತಾವು ದೊಡ್ಡ ದೊಡ್ಡ ಮರಗಳಿದ್ದು, ಈಗ ಒಂದು ಮರನೂ ಕಾಣಿಸ್ತಾ ಇಲ್ಲ. ಅಲ್ಲಿ ಇಕ್ಕೆಲಗಳಲ್ಲಿ ದಯವಿಟ್ಟು ಸರ್ಕಾರದ ವತಿಯಿಂದ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕಡೆಯಿಂದ ನೀರಿನ ಟ್ಯಾಂಕರನ್ನು ಖರೀದಿ ಮಾಡಿ 1-2 ವರ್ಷ ಗುತ್ತಿಗೆಲೇ ನೇಮಕ ಮಾಡ್ಕೊಳ್ಳಿ ಅವರನ್ನು. ಅವ್ರಿಗೆ ಸಂಬಳ ಬೇಕೇ, ನೀರು ಬಿಟ್ಟಿದ್ದಾನೆ ಮರಗಳಿಗೆ ನೋಡ್ಕೊಳ್ಳಿ, ಗಿಡಗಳಿಗೆ ಬಿಲ್ ಮಾಡಿ. ಬಿಡ್ಲಿಲ್ಲ ಅಂದರೆ ಆ ತಿಂಗಳು ಸಂಬಳ ಕೊಡಬೇಡಿ. ಈ ರೀತಿ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಜಾರಿಗೆ ತರಬೇಕು, ಜನಪ್ರತಿನಿಧಿಗಳು ಜಾರಿಗೆ ತರಬೇಕು. ನೀವು ದುಡ್ಡು ಹೊಡ್ಕೋ ತಿಂತೀರಿ, ಕೋಟಿ ಲೂಟಿ ಹೊಡಿತೀರಿ, ಅದು ಪರದರು ಜೇನು ಬಿತ್ತವ್ರು ಕೈ ನೆಕ್ಕಲ್ರಿ ಅಂತ ಎಂಥವ್ರು ರಾಜಕಾರಣ ಮಾಡುವುದೇ. ಈಗ ದುಡ್ಡು ಮಾಡೋಕೇನು ಲೆಕ್ತಾರೆ ಅವ್ರು. ಆನೆ ಒಂಟೆ ಖಾಲಿ ಹಂಗೆ 10 ರೂಪಾಯಿಗೆ 30 ರೂಪಾಯಿ, 10 ರೂಪಾಯಿಗೆ 30 ರೂಪಾಯಿ ಅಂತಾರೆ ಜಾತ್ರೆಯಲ್ಲಿ. ಹಂಗೆ ರಾಜಕಾರಣ ಅಂದರೆ ಈಗ ದುಡ್ಡು ಮಾಡೋದು. 20 ಕೋಟಿ 30 ಕೋಟಿ ಖರ್ಚು ಮಾಡಿ MLA ಆಗು, ಸರ್ಕಾರ ಬಂದರೆ 200 ಕೋಟಿ 300 ಕೋಟಿ ಕೆರ್ಕೊ ಅನ್ನೋ ಲೆಕ್ಕಾಚಾರದಲ್ಲಿದೆ. ಅದಿರಲಿ. ಯಾಕೆಂದರೆ ಮತದಾರರು ಮೊದಲು ಭ್ರಷ್ಟರಾಗವ್ರೆ. ದಾನ ಮಾಡಬೇಕಾದಂಥ ಮತವನ್ನು ಮಾರಿಕೊಂಡುದರ ಪರಿಣಾಮ ಅವ್ರು ದುಡ್ಡು ಮಾಡಲೇಬೇಕು. ಅದು ಮಾತಾಡೋಣ ಮುಂದಿನ ದಿನಮಾನಗಳಲ್ಲಿ. ಹಾಗಾಗಿ ಸರ್ಕಾರಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಜನಸಾಮಾನ್ಯರು ಅಷ್ಟೇ, ಸಾರ್ವಜನಿಕ ಸಾರಿಗೆಗೆ ಮೆಟ್ರೋ, BMTC, ಓಲಾ, ಊಬರು, ಆಟೋಗಳು ಈ ರೀತಿ ಜಾಸ್ತಿ ಅವಲಂಬನೆ ಮಾಡಿ. ನಾನು ಹೇಳಿದ್ನಲ್ಲ, 20,000 ಕೋಟಿ ಕೈಗಾರಿಕೆಗಳು ಬರ್ತಾಯಿಲ್ಲ ಬೆಂಗಳೂರಿಗೆ. ವಾಣಿಜ್ಯ ಉದ್ಯಮಿಗಳು ಟೆಂಟ್ ಪಿಚ್ಗೆ ಹೋಯ್ತಾವ್ರೆ ಕೆಲವೊಂದು ನ್ಯೂನ್ಯತೆಗಳಲ್ಲಿ. ಹಾಗಾಗಿ ದಯವಿಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಸರ್ಕಾರವನ್ನು ಹೊಣೆ ಮಾಡೋದು ಬೇಡಿ. ಈ ಸರ್ಕಾರ ಬತ್ತು ಟ್ರಾಫಿಕ್ ಆಯಿತು ಅದಲ್ಲ. ಈಗೇನಾಗದೆ 10,000 ಕೊಟ್ರು ಬೈಕ್ ಕೊಡ್ತಾರೆ, 50,000 ಕೊಟ್ರು ಕಾರ್ ಕೊಡ್ತಾರೆ, ಮನೆಗೆ 2 ಕಾರು, 10 ಬೈಕು, ಈ ರೀತಿ ಆಗೋಗದೆ. ಇವತ್ತು ನಾವು ಮಜಾ ಉಡಾಯಿಸ್ತೀವಿ, ಸೋಕಿ ಮಾಡ್ತೀವಿ, ನಮ್ಮ ತೆವಲು ತೀರಿಸ್ಕೋತೀವಿ. ಮುಂದಿನ ಪೀಳಿಗೆಗೆ ಅವ್ರು ಬದುಕೋದು ಬಾಡವೆ. ನಾವು ಡಾಕ್ಟ್ರು ಮಾಡಬೇಕು, ಇಂಜಿನಿಯರ್ ಮಾಡಬೇಕು, IAS IPS ಮಾಡಬೇಕು ನಮ್ಮ ಮಕ್ಕಳನ್ನು. ಇವೆಲ್ಲ ಮಾಡಬೇಕು ಅಂತಿರೋರು ಅವ್ರು ಅವೆಲ್ಲ ಮಾಡಬೇಕಾದ್ರೆ ಒಳ್ಳೆ ವಾತಾವರಣವನ್ನು ಅವ್ರು ಬಿಟ್ಟು ಹೋದ್ರು ತಾನೇ. ನಾವು ಒಳ್ಳೆ ಪ್ರಕೃತಿಯನ್ನು ಬಿಟ್ಟು ಹೋಗಬೇಕು, ಒಳ್ಳೆ ಪ್ರಪಂಚವನ್ನು ಅವ್ರಿಗೆ ಉಡುಗೊರೆಯಾಗಿ ಕೊಟ್ಟು ಹೋದ್ರು ತಾನೇ ಅವರು ಚೆನ್ನಾಗಿರೋದು. ಆ ನಿಟ್ಟಿನಲ್ಲಿ ದಯವಿಟ್ಟು ಯೋಚನೆ ಮಾಡಿ, ಸಾರ್ವಜನಿಕ ಸಾರಿಗೆ ಬಳಸಿ, ವಾಯು ಮಾಲಿನ್ಯ ತಗ್ಗಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ.